ಏನ್ ಮಾಡ್ತೀಯ ಅದ್ರ ಪ್ರಾಜೆಕ್ಟ್ ಒಳಗ? ಏನದ ಪ್ರಾಜೆಕ್ಟ್ ಇಂದ? ಕರೆಕ್ಟ್. ಕೂಲ್ ಕ್ಯಾಬ್ ಸರ್ವಿಸ್ ಅಂದ್ರೆ ಏನ್ ಮಾಡ್ಲಿಕತಿ ಅಂತ ಓದಿ ಏನದ್ರೊಳಗ ಸಿನಾಪ್ಸಿಸ್ನಾಗ? ಓದ್ಬೇಕಪ್ಪ. ಎಕ್ಸಾಮ್ನಾಗ ಸಿನಾಪ್ಸಿಸ್ ಕಂಪಲ್ಸರಿ ಕೇಳ್ತಾರ. ಹ್ಮ್. ಕೂಲ್. ಈಗ ಮ್ಯೂಟ್ ಮಾಡ್ಕೋ, ನಾ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಆದ್ಮೇಲೆ ನಿನಗೆ ಏನಾರ ಡೌಟ್ಸ್ ಅಥವಾ ನಡು ಏನಾರ ನಿಂಗೆ ಯಾವ್ದಾರ ಒಂದು ಸ್ಟೆಪ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅನ್ಮ್ಯೂಟ್ ಮಾಡಿ ಡೌಟ್ ಕೇಳ್ಕೊ. ಹ್ಮ್. ಓಕೆ. ಸೊ ಈಗ ನೀನ್ ಪ್ರಾಜೆಕ್ಟ್ ರನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಕೂಲ್ ಕ್ಯಾಬ್ ಸರ್ವಿಸ್ ಅಂದ್ರೆ ಏನು? ಸೇ ವೆರಿ ಸಿಂಪಲ್. ಈಗ ಎಕ್ಸಾಂಪಲ್ ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿಂದ ನನಗೆ ಹೈದರಾಬಾದ್ ಹೋಗ್ಬೇಕಾಗ್ಯದ. ಹೈದರಾಬಾದ್ ಹೋಗ್ಬೇಕಾದ್ರೆ ನನ್ನ ಬಲ್ಲಿ ಕಾರ್ ಇಲ್ಲ. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಟ್ಯಾಕ್ಸಿದವ್ರ ಬಲ್ಲಿ ಹೋಗಿ, ಈಗ ನಾವು ನಮ್ ಗುಲ್ಬರ್ಗದಾಗ ಏನ್ ಮಾಡ್ತೀವಿ ಅಂದ್ರೆ ಮಾರ್ಕೆಟ್ಗೆ ಹೋಗಿ ಒಂದು ಟ್ಯಾಕ್ಸಿದವನಿಗೆ ಹೇಳ್ತೀವಿ. ಆ ಟ್ಯಾಕ್ಸಿದವನಿಗೆ ಎಷ್ಟು ಅಮೌಂಟ್ ಅಂತ ಹೇಳ್ತಾನೆ. ಹೇಳಿದ್ಮೇಲೆ ಅಷ್ಟು ಅಮೌಂಟ್ ಕೊಟ್ಟು ನಾವು ಆ ಕಾರ್ ತಗೊಂಡು ಹೋಗಿ ವಾಪಸ್ ಬರ್ತೀವಿ. ಅದೇ ಅಪ್ಲಿಕೇಶನ್, ಅದೇ ಕಾನ್ಸೆಪ್ಟ್ ಅನ್ನ ನಾವ್ ಇಲ್ಲಿ ಏನಂದ್ರೆ ಸಾಫ್ಟ್ವೇರ್ನಾಗ ಕ್ರಿಯೇಟ್ ಮಾಡ್ಲಿಕ್ಕೆ. ಸೊ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಇಲ್ಲಿ ನಮ್ಮ ಅಪ್ಲಿಕೇಶನ್ನಾಗ ಯಾರ್ಯಾರು ಕ್ಯಾಬ್ ಸರ್ವಿಸ್ದವ್ರು ಇದಾರ ಅವ್ರದ್ದು ಇನ್ಫಾರ್ಮೇಶನ್ ನಮ್ಮ ಸಾಫ್ಟ್ವೇರ್ನಾಗ ಹಾಕ್ತಿವಿ. ನಮ್ಮ ಸಾಫ್ಟ್ವೇರ್ನ ಹಾಕಿದಾಗ ಯಾರೇ ಒಬ್ಬ ಕಸ್ಟಮರ್ಗೆ ಒಂದು ಟ್ರಿಪ್ ಬೇಕಾಗ್ಯದ ಅಂತಂದ್ರ ಅವ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗ್ಯದ ಅಂತ ಹೇಳ್ತಾನ. ಅವನಿಗೆ ನಾವು ಒಂದು ಕ್ಯಾಬ್ ಡ್ರೈವರ್ ಅಸೈನ್ ಆಗ್ತದ. ಅಸೈನ್ ಆದ ತಕ್ಷಣ ಅವನ ಎಂತಂದ್ರೆ ಆ ಪರ್ಟಿಕ್ಯುಲರ್ ಕ್ಯಾಬ್ ಸರ್ವಿಸ್ ತಗೊಂಡು ಯೂಸ್ ಮಾಡ್ಕೋಬಹುದು. ಈ ರೀತಿಯೊಳಗ ಆನ್ಲೈನ್ನಾಗ ನೀವು ಕಾರನ್ನ ರೆಂಟ್ ಮಾಡ್ಕೊಂಡು ತಗೊಂಡು ಹೋಗೋದಕ್ಕೆ ಕೂಲ್ ಕ್ಯಾಬ್ ಸರ್ವಿಸ್ ಅಂತ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿವ ಅಂತ ಹೇಳ್ಬೇಕು. ಫಸ್ಟ್ ಇಷ್ಟ ನಿನ್ ಪ್ರಾಜೆಕ್ಟ್ ಹೆಸರು ಹೇಳಿ, ನಿನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು, ಅಂದ್ರೆ ನಿನ್ನ ಹೆಸರು, ನಿನ್ ರಿಜಿಸ್ಟರ್ ನಂಬರು, ಆಮೇಲೆ ನಿನ್ ಪ್ರಾಜೆಕ್ಟ್ ಹೆಸರು ಏನದ, ಆಮೇಲೆ ಈ ಪ್ರಾಜೆಕ್ಟ್ ನ ಏನ್ ಮಾಡ್ಲಿಕ್ಕೆ ಅಂತ ಇಷ್ಟು ಹೇಳಿ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ಬೇಕು. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರ ನಿಮ್ದು ಕಾಲೇಜ್ ಸಿಸ್ಟಮ್ನಾಗ ಇವು ಸಾಫ್ಟ್ವೇರ್ಗಳು ಇನ್ಸ್ಟಾಲ್ ಮಾಡಿರ್ತದ. ಎಲ್ಲಿ ಅಂತಂದ್ರ ದಿಸ್ ಪಿ ಸಿ ಓಪನ್ ಮಾಡು. ದಿಸ್ ಪಿ ಸಿ ಓಪನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬೇರೆ ಅಪ್ಲಿಕೇಶನ್ಸ್ ಏನಾರ ಓಪನ್ ಆಗಿತ್ತು ಅಂದ್ರೆ ಕಂಪಲ್ಸರಿ ಎಲ್ಲ ಅಪ್ಲಿಕೇಶನ್ಗಳನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಅವಾಗ ನೀ ಏನ್ ಮಾಡ್ತೀವಿ ಅಂತಂದ್ರ ಇಲ್ಲಿ ದಿಸ್ ಪಿ ಸಿ ಓಪನ್ ಮಾಡಿ ಲೋಕಲ್ ಡಿಸ್ಕ್ ಸಿ ಒಳಗ SSKB ಅಂತ ಒಂದು ಫೋಲ್ಡರ್, ಆ SSKB ಫೋಲ್ಡರ್ ಓಪನ್ ಮಾಡು. ಇಲ್ಲಿ ಎಲ್ಲಾ ಹುಡುಗರದು ಪ್ರಾಜೆಕ್ಟ್ಸ್ ಇರ್ತಾವ. ಅದ್ರೊಳಗೆ ನಿಂದ ಪ್ರಾಜೆಕ್ಟ್ ಹೆಸರು ಕೂಲ್ ಕ್ಯಾಬ್ ಸರ್ವಿಸ್. ಸೊ ಆ ಕೂಲ್ ಕ್ಯಾಬ್ ಸರ್ವಿಸ್ ಡಬಲ್ ಕ್ಲಿಕ್ ಮಾಡು. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸರ್ವರ್ .bat ಅಂತ ಒಂದು ಫೈಲ್ ಇರ್ತದೆ, ಇನ್ನೊಂದು ಪ್ರಾಜೆಕ್ಟ್ ಅಂತ ಫೈಲ್ ಇರ್ತಾವೆ. ಇವೆರಡು ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ನೀ ಏನ್ ಮಾಡ್ತೀಯ ಅಂತಂದ್ರೆ ಆ ಸರ್ವರ್ .bat ಫೈಲಿಗೆ ಡಬಲ್ ಕ್ಲಿಕ್ ಮಾಡು. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಂದ ಪ್ರಾಜೆಕ್ಟ್ ಸರ್ವರ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದ್ಸರ್ತಿ ನಿನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸರ್ವರ್ ಸ್ಟಾರ್ಟ್ ಆಯ್ತು ಅಂತಂದ್ರ ಇದು ಪ್ರಾಜೆಕ್ಟ್ ಪೂರ್ತಿ ಎಕ್ಸಿಕ್ಯೂಷನ್ ಮುಗಿಸತನ ಇದನ್ನ ಕ್ಲೋಸ್ ಮಾಡಬಾರ್ದು. ಇದನ್ನ ಹಂಗೆ ಓಪನ್ ಇಡಬೇಕು. ಓಪನ್ ಇಟ್ಟ ತಕ್ಷಣ ಒಂದ್ಸರ್ತಿ ನಿನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯ್ತು ಅಂತಂದ್ರ ಇದನ್ನ ಮಿನಿಮೈಸ್ ಮಾಡಿ ನೆಕ್ಸ್ಟ್ ನೀ ಏನ್ ಮಾಡ್ತೀಯ ಅಂತಂದ್ರ ಇಲ್ಲಿ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಇರ್ತದೆ. ಆ ಫೈಲಿಗೆ ಡಬಲ್ ಕ್ಲಿಕ್ ಮಾಡು. ಆ ಫೈಲ್ ಕ್ಲಿಕ್ ಮಾಡಿದ ತಕ್ಷಣ ನಿಂದ ಅಪ್ಲಿಕೇಶನ್ ಓಪನ್ ಆಗ್ತದೆ. ಸೊ ಅಪ್ಲಿಕೇಶನ್ ಓಪನ್ ಆಯ್ತು ಅಂತಂದ್ರೆ ನಮ್ಮಲ್ಲಿ ಇಬ್ಬರು ಯೂಸರ್ ಬರ್ತಾರೆ. ಒಂದು ಯೂಸರ್ ಅಡ್ಮಿನಿಸ್ಟ್ರೇಟರ್, ಅಂದ್ರೆ ಈಸ್ ಓನರ್ ಆಫ್ ದ ಸಾಫ್ಟ್ವೇರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇಲ್ಲಿ ನಾ ಏನ್ ಮಾಡ್ತೀನಿ, ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ಅಂತ ಇರ್ತದೆ. ಸೊ ಮೊಬೈಲ್ ನಂಬರ್ ಇಲ್ಲಿ ಬಂದು 9876543210, ಅಂದ್ರೆ 9 ಪೂರಾ ಉಲ್ಟಾ ಹಾಕಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಬಂದು admin123, ಇದು ನೆನಪಿಟ್ಕೋಬೇಕು ನೀ. ಓಕೆ, ಯಾಕಂದ್ರೆ ಇದು ಮರ್ತಿ ಅಂತಂದ್ರೆ ನಿಂಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಅದ್ರ ಸಲುವಾಗ ಲೋಕಲ್ ಸ್ಕೋಲನ್ ಇದು ನೀ ಏನ್ ಮಾಡ್ತಿ, ಮೊಬೈಲ್ ನಂಬರ್ 9 ತನ ಉಲ್ಟಾ. ನೆಕ್ಸ್ಟ್ ಪಾಸ್ವರ್ಡ್ ಬಂದು admin123 ಅಂತ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿನ್ ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇತ್ತು ಅಂತಂದ್ರೆ ಅವಾಗ ಅವ ಏನ್ ಮಾಡ್ತಾನ, ಈ ಅಪ್ಲಿಕೇಶನ್ ಓಪನ್ ಮಾಡ್ತಾನೆ. ಇಲ್ಲಿ ಫಸ್ಟ್ ನೀ ಏನ್ ಕೆಲಸ, ಆಡ್ ಕ್ಯಾಬ್ ಅಂತ ಫಸ್ಟ್ ಇಲ್ಲಿ ಯು ಹ್ಯಾವ್ ಆಪ್ಷನ್ ದಟ್ ಇಸ್ ಆಡ್ ಕ್ಯಾಬ್ ಅಂತೇಳಿ. ಸೊ ಆಡ್ ಕ್ಯಾಬ್ ಅಂತ ಕ್ಲಿಕ್ ಮಾಡ್ತೀನಿ. ಸೆಟ್ ಮಾಡ್ತೀನಿ ಫಸ್ಟ್ ಆಡ್ ಕ್ಯಾಬ್. ಸೊ ಆಡ್ ಕ್ಯಾಬ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಬ್ ಡ್ರೈವರ್ ಇನ್ಫಾರ್ಮೇಶನ್ ನಾವು ಆಡ್ ಮಾಡ್ಕೋಬಹುದು. ಸೊ ವೆಹಿಕಲ್ ಡ್ರೈವರ್ ಇನ್ಫಾರ್ಮೇಶನ್ ಆಡ್ ಮಾಡಬೇಕು ಅಂತಂದ್ರೆ ಡ್ರೈವರ್ ನೇಮ್. ಸೊ ಡ್ರೈವರ್ ನೇಮ್ ನಾನು ಮಾಡ್ತೀನಿ ರಾಜೇಶ್ ಅಂತ ಒಂದು ಡ್ರೈವರ್ ನೇಮ್. ನೆಕ್ಸ್ಟ್ ವೆಹಿಕಲ್ ನೇಮ್ ಅಂದ್ರೆ ವೆಹಿಕಲ್ ಯಾವ್ದದ ವೆಹಿಕಲ್ ಹೆಸರು ಹಾಕ್ತಿವಿ. ಸೊ ವೆಹಿಕಲ್ ಇನೋವಾ ಅದ ಅಂದ್ಮೇಲೆ. ನೆಕ್ಸ್ಟ್ ವೆಹಿಕಲ್ ಟೈಪ್ ಯಾವ ಟೈಪ್ ಅದ, ಸೇ ಅದು ಕಾರ್ ಅದ. ನೆಕ್ಸ್ಟ್ ಯಾವ ಇಯರ್ದ ವೆಹಿಕಲ್ ಅದ, ಸೇ ಅದು ಒಂದು 2025 ಇಯರ್ ಅದ.
ನೆಕ್ಸ್ಟ್ ಡ್ರೈವರ್ ಮೊಬೈಲ್ ನಂಬರ್ 9876543216 ಅಂತ ಹಾಕ್ತೀನಿ. ನೆಕ್ಸ್ಟ್ ಡ್ರೈವರ್ ಲೈಸೆನ್ಸ್ ನಂಬರ್ ಸೇ M1234 ಸೊ ಏನಾರ ರ್ಯಾಂಡಮ್ ಹಾಕ್ತೀನಿ. ನೆಕ್ಸ್ಟ್ ಯಾವ ಸಿಟಿದಾಗ ಇರ್ತಾನೆ ಇವ, ಸೇ ಗುಲ್ಬರ್ಗ ಒಳಗೆ ಇರ್ತಾನೆ. ಅಂಡ್ ಅವ ಏನಂತಂದ್ರೆ ಪರ್ ಕಿಲೋಮೀಟರ್ ಎಷ್ಟು ಚಾರ್ಜ್ ಮಾಡ್ಲಿಕ್ಕೆ, ಸೊ ಪರ್ ಕಿಲೋಮೀಟರ್ ಈಸ್ ಚಾರ್ಜಿಂಗ್ 14 rupees. ನೆಕ್ಸ್ಟ್ ಇಷ್ಟು ಮಾಡಿ ರಿಜಿಸ್ಟರ್ ಕ್ಯಾಬ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ರಿಜಿಸ್ಟರ್ ಕ್ಯಾಬ್ ಅಂದ ತಕ್ಷಣ ಕ್ಯಾಬ್ ಡೀಟೇಲ್ಸ್ ಆಡೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತದೆ. ನೆಕ್ಸ್ಟ್ ವ್ಯೂ ಕ್ಯಾಬ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಎಷ್ಟು ಕ್ಯಾಬ್ಗಳು ರಿಜಿಸ್ಟರ್ಡ್ ಆಗ್ಯಾರ ನಿಂಬಲ್ಲಿ ಅವ್ರದ್ದು ಎಲ್ಲರದು ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಈಗ ಇದ್ರೊಳಗೆ ಏನಂತ ನಾವು ಒಬ್ಬವ ಸರ್ ನಂದು ಕಾರ್ ನಾವಲ್ರಿ ನಿಮ್ಮ ಜೊತೆ ಸರ್ವಿಸ್ ಅಂತ ಹೇಳ್ತಾನೆ ಅಂತಂದ್ರೆ ಅವ್ನ ರೆಕಾರ್ಡ್ನಿ ಡಿಲೀಟ್ನು ಮಾಡ್ಬೋದು. ಓಕೆ, ಡಿಲೀಟ್ ಅಂತ ಕ್ಲಿಕ್ ಮಾಡಿದೆ ಅಂದ್ರೆ ಆ ರೆಕಾರ್ಡ್ ಡಿಲೀಟ್ ಆಯ್ತು. ಸೊ ಅವಾಗ 4 ಮಂದಿ ರೆಕಾರ್ಡ್ ಇತ್ತು, ಈಗ ಬರೀ 3 ಮಂದಿದ ರೆಕಾರ್ಡ್ ತೋರಿಸ್ಲಿಕ್ಕೆ. ಯಾರನ್ನ ಮತ್ತೆ ಜಾಯ್ನ್ ಆಗ್ತೀನಿ ಅಂತಂದ್ರೆ ನಾವು ಅಲ್ಲಿ ಆ್ಯಡ್ ಮಾಡೋದು ಆಪ್ಷನ್ ಕೊಡ್ತೀವಿ ನಾವು ಇದ್ರಾಗ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾ ಏನಂದ್ರೆ ಲಾಗೌಟ್ ಮಾಡ್ತೇವೆ. ಲಾಗೌಟ್ ಅಡ್ಮಿನಿಸ್ಟ್ರೇಟರ್ ಕೆಲಸ ಫಸ್ಟ್ ಇಷ್ಟೇ. ದಟ್ ಈಸ್ ಒಂದು ಕ್ಯಾಬ್ ಆ್ಯಡ್ ಮಾಡ್ತಾನೆ, ಒಂದು ಕ್ಯಾಬ್ಗಳಿಗೆ ವ್ಯೂ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಈಗ ಎಕ್ಸಾಂಪಲ್ ನಿನಗೆ ಒಂದ್ ಕಡೆ ಟ್ರಿಪ್ಪಿಗೆ ಹೋಗ್ಬೇಕಂದಾಗ ನೀ ಏನ್ ಮಾಡ್ತಿ, ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡ್ತಿ. ಯಾಕಂದ್ರೆ ಕ್ಯಾಬ್ ಸರ್ವಿಸ್ ತಗೋಬೇಕಂದ್ರೆ ಫಸ್ಟ್ ನೀ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ರಿಜಿಸ್ಟರ್ ಮಾಡ್ಕೋಬೇಕಾದಾಗ ನಿಂದ ಇನ್ಫಾರ್ಮೇಶನ್ ಇದ್ರೊಳಗೆ ಹಾಕ್ತಿದ್ವಿ. ಸೊ ಎಕ್ಸಾಂಪಲ್ ನಿಂದ ಇನ್ಫಾರ್ಮೇಶನ್ನಾಗ ಮಲ್ಲಿಕಾರ್ಜುನ್ ಅಂತ ಹಾಕದ, ಮಲ್ಲಿಕಾರ್ಜುನ್ ಅಂತ ನಿನ್ನ ಹೆಸರು ಟೈಪ್ ಮಾಡ್ತೀವಿ. ನೆಕ್ಸ್ಟ್ ನಿಂದು ಇಮೇಲ್ ಐ ಡಿ mallikarjun@gmail.com. ನೆಕ್ಸ್ಟ್ ನಿನ್ ಪಾಸ್ವರ್ಡ್ ಏನ್ ಬೇಕು, ಪಾಸ್ವರ್ಡ್ ಮಲ್ಲಿಕಾರ್ಜುನ್ ಅಂತ ಹೇಳ್ತೀನಿ. ನಿಂದು ಮೊಬೈಲ್ ನಂಬರ್, ಸರ್ ನಿನ್ ಮೊಬೈಲ್ ನಂಬರ್ನ ಏನ್ ಮಾಡ್ತೀನಿ 9876543215 ಅಂತ ಕೊಡ್ತೇವೆ. ನೆಕ್ಸ್ಟ್ ಇಲ್ಲಿ ಸಿಟಿ, ಯಾವ ಸಿಟಿ ಆಗಿರ್ತೀನಿ, ಗುಲ್ಬರ್ಗ ಆಗಿರ್ತೀನಿ ಅಂತ ಸದ್ಯಕ್ಕೆ ಗುಲ್ಬರ್ಗ ಅಂತ ತಗೊಂಡಿರ್ತೀನಿ. ಅಥವಾ ಬೀದರ್ ಅಂತ ತಗೋನಿ, ಬೀದರ್. ನೆಕ್ಸ್ಟ್ ನಿನ್ ಸಿಟಿ ಪಿನ್ ಕೋಡ್ ಏನಾದ್ರೆ ಪಿನ್ ಕೋಡ್ ಹಾಕಬೇಕು. ಸೇ 585104 ಅಂತ ಸುಮ್ಮನೆ ರ್ಯಾಂಡಮ್ ಹಾಕ್ತೀನಿ. ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ಸೊ ನಿಂದು ರಿಜಿಸ್ಟ್ರೇಷನ್ ಆಯ್ತು. ರಿಜಿಸ್ಟರ್ ಆದ್ಮೇಲೆ ನೀ ಲಾಗಿನ್ ಮಾಡ್ಬೇಕೀಗ. ಸೊ ಲಾಗಿನ್ ಕ್ಲಿಕ್ ಮಾಡ್ತಿದ್ದಿ. ಲಾಗಿನ್ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡ್ತೀವಿ. ಅಲ್ಲಿ ಏನ್ ರಿಜಿಸ್ಟರ್ ಮಾಡಿದ್ದೆ ಅದೇ ಮೊಬೈಲ್ ನಂಬರ್. ಪಾಸ್ವರ್ಡ್ ಅಲ್ಲಿ ಏನ್ ಹಾಕಿದ್ದೆ ಅದೇ ಪಾಸ್ವರ್ಡ್. ಸೇ MALLIKARJUN ಮಲ್ಲಿಕಾರ್ಜುನ್. ಸೇ ಸಬ್ಮಿಟ್ ಅಂತ ಕೊಡು. ತಪ್ಪಾಯ್ತು ಅಂದ್ರೆ ಹಿಂಗಾಗ್ತದ. ಸೇ MALLIKARJUN ಮಲ್ಲಿಕಾರ್ಜುನ್. ಓಕೆ, ಸೊ ಮಲ್ಲಿಕಾರ್ಜುನ್ ಕರೆಕ್ಟ್ ಪಾಸ್ವರ್ಡ್ ಹಾಕಿದೆ. ಈಗ ಲಾಗಿನ್ ಆಯ್ತು. ಸೊ ಲಾಗಿನ್ ಆದ ತಕ್ಷಣ ಇಲ್ಲಿ ಹೋಮ್ ಪೇಜ್ನ ಕ್ಲಿಕ್ ಮಾಡ್ತೀವಿ. ಹೋಮ್ ಪೇಜ್ನಾಗ ಏನು ಜಸ್ಟ್ ವೆಲ್ಕಮ್ ಅಂತೇಳಿ ನಿಂದ ಹೆಸರು ತೋರಿಸ್ತದೆ. ನೆಕ್ಸ್ಟ್ ವ್ಯೂ ಕ್ಯಾಬ್ಸ್ ಅಂತ ಕ್ಲಿಕ್ ಮಾಡ್ತೀವಿ. ವ್ಯೂ ಕ್ಯಾಬ್ನಾಗ ಯಾವ್ದಾವ್ದು ರಿಜಿಸ್ಟರ್ಡ್ ಕ್ಯಾಬ್ಗಳವ ಎಲ್ಲ ಕ್ಯಾಬ್ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಈಗ ಜಸ್ಟ್ ರಾಜೇಶ್ ಹೊಸದು ಆ್ಯಡ್ ಮಾಡಿದ್ದೆ, ಅವನ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಬುಕ್ ಕ್ಯಾಬ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಬುಕ್ ಕ್ಯಾಬ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆ ಕ್ಯಾಬ್ ಬುಕ್ಡ್ ಸಕ್ಸಸ್ಫುಲಿ. ಸೊ ನಿಂಗೆ ಯಾವ ಕ್ಯಾಬ್ ಬೇಕಾಗಿತ್ತು ಆ ಕ್ಯಾಬ್ ಇಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿದ ತಕ್ಷಣ ಬುಕ್ಡ್ ಕ್ಯಾಬ್ನಾಗ ಹೋಗು. ಇಲ್ಲಿ ನಿಂದು ಇನ್ಫಾರ್ಮೇಶನ್ ತೋರಿಸ್ತದೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಡ್ರೈವರ್ ಬೇಕಾಗನ ಅದೆಲ್ಲ ಇನ್ಫಾರ್ಮೇಶನ್ ಆ್ಯಡ್ ಆಗ್ತದೆ. ಆ್ಯಡ್ ಆದ ತಕ್ಷಣ ನೀವು ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ ಎಲ್ಲ ನಿನ್ನ ಜೊತೆ ಹೇಳ್ತಾನೆ ಡೀಟೇಲ್ಸ್ ಎಲ್ಲ ಆಯ್ತು. ನೀ ಹೋಗ್ತಿದ್ದಿ, ಅಲ್ಲಿ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಿದಿ. ರೀಚ್ ಆದ್ಮೇಲೆ ನೀ ಏನ್ ಮಾಡ್ತಿ, ಕ್ಲೋಸ್ ಟ್ರಿಪ್ ಅಂತ ಕೊಡ್ಬೇಕು. ಅಂದ್ರೆ ನೀ ಅಲ್ಲಿ ನಿಂದ ಟ್ರಿಪ್ ಕ್ಲೋಸ್ ಆಗ್ಯದ ಅಂತೇಳಿ, ಅಂದ್ರೆ ನೀವು ಹೋಗಿ ಅಲ್ಲಿ ರೀಚ್ ಆಗಿದೆ ಅಥವಾ ಹೋಗಿ ವಾಪಸ್ ಬಂದ್ಮೇಲೆ ಕ್ಲೋಸ್ ಅವ್ನ ಪೇಮೆಂಟ್ ಎಲ್ಲ ಕೊಡ್ತೀವಿ. ಅವೆಲ್ಲ ಆಫ್ಲೈನ್ ಇಟ್ಟಿವಿ ನಾವು. ಕೊಟ್ಟು ಬುಕ್ ಕ್ಯಾಬ್ ಆಯ್ತು. ಅದಾದ ತಕ್ಷಣ ನಿಂಗೆ ಫೀಡ್ಬ್ಯಾಕ್ ಕೊಡ್ಬೇಕಾಗ್ಯದ ಆ ಡ್ರೈವರ್ ಬಗ್ಗೆ. ಸೊ ಫೀಡ್ಬ್ಯಾಕ್ ಅಂತ ಆಪ್ಷನ್ ಕ್ಲಿಕ್ ಮಾಡು. ನೀ ಇಲ್ಲಿ ಯಾವ ಡ್ರೈವರಿಗೆ ಬುಕ್ ಮಾಡಿದ್ಯಾ ಒಂದು ಇನ್ಫಾರ್ಮೇಶನ್ ಬರ್ತದ. ನಿನಗೆ ಏನು ರೇಟಿಂಗ್ ಬೇಕಾದ ರೇಟಿಂಗ್ ಕೊಡ್ತಿ, ಬಗ್ಗೆ ಕಮೆಂಟ್ ಹಾಕು. ಅಂಡ್ ನೆಕ್ಸ್ಟ್ ಸಬ್ಮಿಟ್. ಇದು ಫೀಡ್ಬ್ಯಾಕ್ ಕೊಟ್ಟಿ ಅಂತಂದ್ರೆ ಅವರಿಗೆ ಅಲ್ಲಿ ಹೆಲ್ಪ್ ಆಗ್ತದೆ. ಯಾರಿಗೆ, ಅಡ್ಮಿನಿಸ್ಟ್ರೇಟರ್ಗೆ. ಈ ಪರ್ಟಿಕ್ಯುಲರ್ ಕ್ಯಾಬ್ ಡ್ರೈವರ್ಗೆ ಇಟ್ಕೋಬೇಕಾ ಇಟ್ಕೋಬಾರ್ದ ಅಂತೇಳಿ. ಸೊ ಅದಕ್ಕೆ ನಿಂದು ಏನು ಫೀಡ್ಬ್ಯಾಕ್ ಅದ, ಫೀಡ್ಬ್ಯಾಕ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೀನು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಾದ, ಇಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡ್ಕೊಲಿಕ್ಕೆ ಆಪ್ಷನ್. ಪಾಸ್ವರ್ಡ್ ಚೇಂಜ್ ಮಾಡಿ ತೋರಿಸ್ಬೇಕಂತ ಕಂಪಲ್ಸರಿ ಇರಂಗಿಲ್ಲ, ಬಟ್ ಜಸ್ಟ್ ಅವರಿಗೆ ತೋರಿಸು. ಚೇಂಜ್ ಮಾಡು ಅಂತಂದ್ರೆ ಚೇಂಜ್ ಮಾಡಿ ತೋರಿಸ್ಬೇಕು. ಸೊ ಪಾಸ್ವರ್ಡ್ ಚೇಂಜ್ ಮಾಡು ಅಂತಂದ್ರೆ ನಿಂದು ಫಸ್ಟ್ ಪಾಸ್ವರ್ಡ್ ಮಲ್ಲಿಕಾರ್ಜುನ್ ಅಂತ ಇಟ್ಟಿ. ಸೊ ಫಸ್ಟ್ ನೀನು ಕರೆಕ್ಟ್ ಪಾಸ್ವರ್ಡ್ ಹಾಕ್ಬೇಕು. ಆಮೇಲೆ ನಿನಗೆ ಹೊಸ ಪಾಸ್ವರ್ಡ್ ಬೇಕಾಗಿದ್ದು ಸೇ 123 ಅಂತ ಹಾಕಿನಿ, ಚೇಂಜ್ ಪಾಸ್ವರ್ಡ್. ಅವಾಗ ಅಂದ್ರೆ ನಿನ್ನ ಪಾಸ್ವರ್ಡ್ ಚೇಂಜ್ ಆಗ್ತದೆ. ನೆಕ್ಸ್ಟ್ ಲಾಗೌಟ್ ಕ್ಲಿಕ್ ಮಾಡಿ. ಇಷ್ಟು ಯೂಸರ್ ಮಾಡೋ ಕೆಲಸ. ಯೂಸರ್ ಏನ್ ಮಾಡ್ತಾನೆ, ಕ್ಯಾಬ್ ಬುಕ್ ಮಾಡ್ತಾನೆ, ಟ್ರಿಪ್ ಕ್ಲೋಸ್ ಮಾಡ್ತಾನೆ, ಫೀಡ್ಬ್ಯಾಕ್ ಕೊಡ್ತಾನೆ. ಬೇಕು ಅಂದ್ರೆ ಪಾಸ್ವರ್ಡ್ ಚೇಂಜ್ ಮಾಡ್ತಾನೆ. ಪಾಸ್ವರ್ಡ್ ಹಮೇಶ ಚೇಂಜ್ ಮಾಡ್ಬೇಕಂತ ಕಂಪಲ್ಸರಿ ಇರಂಗಿಲ್ಲ. ನೆಕ್ಸ್ಟ್ ಈಗ ಮತ್ತೆ ಅಡ್ಮಿನಿಸ್ಟ್ರೇಟರ್ನ ಲಾಗಿನ್ ಆಗ.
ಸೇ 9876543210. ಇದು ನೀ ನೆನಪಿಟ್ಕೋಬೇಕಾ, 9 ತನ ಯೂಸರ್ ಮೊಬೈಲ್ ನಂಬರ್, ಪಾಸ್ವರ್ಡ್ admin 123 ಅಂಡ್ ದೆನ್ ಸಬ್ಮಿಟ್. ಸೊ ಲಾಗಿನ್ ಆಗ್ತಾನ. ಲಾಗಿನ್ ಆದ ತಕ್ಷಣ ಬುಕ್ಡ್ ಕ್ಯಾಬ್ ಅಂತ ಕ್ಲಿಕ್ ಮಾಡಿದ್ನಂತಂದ್ರೆ ಯಾರ್ಯಾರು ಕ್ಯಾಬ್ ಬುಕ್ ಮಾಡಿರ್ತಾರ ಅವ್ರ ಇನ್ಫಾರ್ಮೇಶನ್, ಆಕ್ಚುಲಿ ಅವ್ರ ಬುಕ್ ಕ್ಯಾಬ್ ಕ್ಲೋಸ್ ಆಗ್ಯದ ಒಂದು. ಸೊ ಬುಕ್ಡ್ ಕ್ಯಾಬ್ನಾಗ ಅವ್ನ ಇನ್ಫಾರ್ಮೇಶನ್ ತೋರಿಸ್ತಿತ್ತು. ಸಪೋಸ್ ಅಲ್ಲಿ ಬುಕ್ ಮಾಡಿದಾಗ ಕ್ಲೋಸ್ ಮಾಡಿರ್ಲಿಲ್ಲ ಅಂತಂದ್ರೆ ಇಲ್ಲಿರ್ತಾವ. ನೆಕ್ಸ್ಟ್ ಇದಾದ್ಮೇಲೆ ಯೂಸರ್ಸ್ ಅಂತ ಕ್ಲಿಕ್ ಮಾಡ್ತಾನ. ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ ಇದ್ದಾರೆ ಅವ್ರದ್ದು ಎಲ್ಲಾರ್ದು ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ಲಿಕ್ಕೆ. ಸೊ ನಿಂದ ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ಲಿಕ್ಕೆ ನಿನ್ ಲಾಸ್ಟ್ ಇವತ್ತು ರಿಜಿಸ್ಟರ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಫೀಡ್ಬ್ಯಾಕ್ ಅಂತ ಆಪ್ಷನ್. ಸೊ ಫೀಡ್ಬ್ಯಾಕ್ನಾಗ ಪ್ರತಿ ಒಂದೊಂದು ಡ್ರೈವರ್ದು ಏನ್ ಫೀಡ್ಬ್ಯಾಕ್ ಬಂದದ ಆ ಫೀಡ್ಬ್ಯಾಕ್ ಇಲ್ಲಿ ನೋಡ್ಬೋದು. ಸೊ ಎಕ್ಸಾಂಪಲ್ ರಾಜೇಶ್, ಆ ಡ್ರೈವರ್ ಅಂದು ರೇಟಿಂಗ್ 5 ಕೊಟ್ಟಿದ್ದಿ, ಕಮೆಂಟ್ ವೆರಿ ಗುಡ್ ಅಂತ ಕೊಟ್ಟಿದ್ದಿ, ಮಲ್ಲಿಕಾರ್ಜುನ್ ಫೀಡ್ಬ್ಯಾಕ್ ಕೊಟ್ಟವ. ಸೊ ಸಪೋಸ್ ಯಾರನ್ನ ಒಬ್ಬ ಫೀಡ್ಬ್ಯಾಕ್ ಚಂದ ಬಂದಿಲ್ಲ ಅಂತ ಗೊತ್ತಾಯ್ತು ಅಂತಂದ್ರೆ, ಯಾಕಂದ್ರೆ ಈ ಕೆಲವೊಂದ್ಸತಿ ಏನಾಗ್ತವೆ, ಎಷ್ಟೋ ಕೇಸಸ್ ಆಗ್ಯಾವ. ಕೆಲವೊಂದಿಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿರ್ತಾರ, ಅವ ಭಾಳ ರಫ್ ಆಗಿ ಮಾತಾಡ್ತಾನ, ಭಾಳ ಕೆಟ್ಟದಾಗ ಬೈತಿರ್ತಾನ, ಅಥವಾ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾನ, ಥ್ರೆಟಿಂಗ್ ಮಾಡಿರ್ತಾನ. ಇಂಥವು ಏನಾದ್ರು ಕೇಸಸ್ ಆಗಿತ್ತು ಅಂತಂದ್ರೆ ಇಮಿಡಿಯೇಟ್ ಅವ್ರ ಏನ್ ಮಾಡ್ತಾರ, ಆ ಪರ್ಟಿಕ್ಯುಲರ್ ಡ್ರೈವರ್ಗೆ ಲಿಸ್ಟ್ ಆಗಿ ತೆಗೆದಾಕ್ಬಿಡ್ತಾರೆ. ಸೊ ಅದ್ರ ಸಲುವಾಗ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿಕೊಂಡು ನಾವು ಈ ಅಪ್ಲಿಕೇಶನ್ ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ಬೇಕು. ಸೊ ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಫ್ ದ ಅಪ್ಲಿಕೇಶನ್. ಫಸ್ಟ್ ನೀ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತೀವಿ, ಒಂದು ಕ್ಯಾಬ್ ಆಡ್ ಮಾಡ್ತಿದ್ದಿ, ನೆಕ್ಸ್ಟ್ ಲಾಗೌಟ್ ಆಗ್ತಿದ್ದಿ, ಯೂಸರ್ ರಿಜಿಸ್ಟರ್ ಆಗ್ತಾನ, ಲಾಗಿನ್ ಆಗ್ತಾನ, ಒಂದು ಕ್ಯಾಬ್ ಬುಕ್ ಮಾಡ್ತಾನ, ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಆ ಟ್ರಿಪ್ ಕ್ಲೋಸ್ ಮಾಡ್ತಾನ, ಫೀಡ್ಬ್ಯಾಕ್ ಕೊಡ್ತಾನೆ. ಮತ್ತೆ ನೀ ಅಡ್ಮಿನಿಸ್ಟ್ರೇಟರ್ನಾಗ ಬಂದು ಅವ್ರು ಯಾರ್ಯಾರು ಫೀಡ್ಬ್ಯಾಕ್ ಕೊಟ್ಟಾರ ಫೀಡ್ಬ್ಯಾಕ್ ಇನ್ಫಾರ್ಮೇಶನ್ ನೋಡ್ಬೋದು, ಪ್ಲಸ್ ಅವ್ರು ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ಸ್ ಇದಾರ ರಿಜಿಸ್ಟರ್ಡ್ ಯೂಸರ್ಗಳಿಗೆ ನೋಡ್ಬೋದು. ಇದಿಷ್ಟು ಏನಂತಂದ್ರೆ ನಮ್ದು ಈ ಅಪ್ಲಿಕೇಶನ್ ಮಾಡ್ಲಿಕ್ಕತ್ತೀವಿ ಅಂತ ಹೇಳ್ಬೇಕದು. ಅರ್ಥ ಆಗತ್ತೆ ಇದು? ಲಾಗಿನ್ ನಾಗ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಬೇಕು ಅಂತಂದ್ರ 9876543210 9 ತನ ಉಲ್ಟಾ. ಯೂಸರ್ ಲಾಗಿನ್ ಆಗ್ಬೇಕು ಅಂದ್ರೆ ನೀ ಅವಾಗ ಏನ್ ರಿಜಿಸ್ಟರ್ ಮಾಡಿರ್ತಿ ಅದು ರಿಜಿಸ್ಟರ್ ಮಾಡಿದ್ದ ಡೇಟಾ ಹಾಕ್ಬೇಕಲ್ಲಿ. ನೀ ರಿಜಿಸ್ಟರ್ ಮಾಡ್ತಿ ಇಲ್ಲಿ, ಈ ರಿಜಿಸ್ಟರ್ ಫಾರ್ಮ್ ನಾಗ ಏನ್ ಮೊಬೈಲ್ ನಂಬರ್ ಹಾಕಿರ್ತಿಯಲ್ಲ, ಈ ಮೊಬೈಲ್ ಯೂಸರ್ ರಿಜಿಸ್ಟರ್ ಆಗ್ಲಿಕ್ಕೆ ಇರುತ್ತಿದ್ದು. ಈಗ ಇದು ನಾ ರೆಕಾರ್ಡಿಂಗ್ ಮಾಡೀನಿ. ರೆಕಾರ್ಡಿಂಗ್ ಮಾಡಿದ್ ಇವತ್ತು ಸಂಜೆ ಅಥವಾ ರಾತ್ರಿ ತನ ಗ್ರೂಪ್ ನ ಅಪ್ಲೋಡ್ ಮಾಡ್ತೀನಿ. ನಿಮಗ ವಿಡಿಯೋ ರೆಕಾರ್ಡಿಂಗ್ ನೋಡ್ಕೋರಿ. ನೋಡ್ಕೊಂಡ ನಾ ನೆಕ್ಸ್ಟ್ ವೀಕ್ ಒಂದಿನ ಕಾಲೇಜಿಗೆ ಬರ್ಲಿಕ್ಕೆ ಹಾಕ್ತೀನಿ. ಕಾಲೇಜ್ನಾಗ ನಿಮ್ ಕಡೆಯಿಂದ ಇದು ಪ್ರಾಕ್ಟೀಸ್ ಮಾಡಿಸ್ತೀನಿ. ರೈಟ್. ಏನು ಡೌಟ್ ಇಲ್ಲ? ಅರ್ಥ ಆಗ್ಯದ ಪೂರಾ? ರೈಟ್, ಓಕೆ.